ಅಂತ ಹೇಳ್ತಾ ಇರ್ತೀವಿ ಅಪ್ಪಮ್ಮ. ಸರಾಟೆ ಬರುವಾಗ ನಿಮ್ಗೆ ಎಂಥದೇ ಒಂದು ಕಾಯಿಲೆ ಇರಲಿ ಏನಾಗುತ್ತೆ 100% ಗುಣ ಆಗೇ ಆಗುತ್ತೆ ಅಂತ. ಅದನ್ನು ನಾವೆಲ್ಲ ಕೇಳ್ತಾ ಇರ್ತೀವಿ, ಶುಗರ್ ಹೆಂಗೆ ಗುಣ ಆಗ್ತದೆ? ಖಂಡಿತ ಇದರಲ್ಲಿ ಶುಗರು ಕೂಡ ಏನಾಗ್ತದೆ, ಕಡಿಮೆ ಆಗೇ ಆಗ್ತದೆ ಅಪ್ಪಮ್ಮ. ಸರಾಟೆ ಥೆರಪಿ ರೆಗ್ಯುಲರ್ ಆಗಿ ನೀವು ಮಿಸ್ ಮಾಡದೆ ಬರುವಾಗ. ಅದಕ್ಕೆ ಅಪ್ಪನೂ ಕೂಡ ಏನು ಮಾಡಿದ್ದಾರೆ, ರೆಗ್ಯುಲರ್ ಆಗಿ ಬಂದು ಅವ್ರ ಶುಗರ್ ಎಷ್ಟಿತ್ತು, ಫಸ್ಟ್ ಬರುವಾಗ ಅವ್ರಿಗೆ ಎಷ್ಟಿತ್ತಪ್ಪ ಅಂತಂದರೆ 318 ಇತ್ತು. ಎಷ್ಟಿರ್ತಿತ್ತು? ಊಟಕ್ಕಿಂತ ಮುಂಚೆ 318 ಇರ್ತಿತ್ತು ಅಪ್ಪ ಅಮ್ಮ. ಇವಾಗ ಬಂದ್ಬಿಟ್ಟು ಎಷ್ಟಾಗಿದೆ, ಊಟ ಆದಮೇಲೆ ಎಷ್ಟಿರ್ತಿತ್ತು ಅವ್ರಿಗೆ? 391 ಇರ್ತಿತ್ತು. ಅದೇ ಇವಾಗ ರೆಗ್ಯುಲರ್ ಆಗಿ ಸರಾಕೆರಿಗೆ ಬಂದಮೇಲೆ ಊಟ ಆದಮೇಲೆ ಎಷ್ಟಿದೆ ಗೊತ್ತಾ? ಊಟಕ್ಕಿಂತ ಮುಂಚೆ ಬಂದು 184 ಇದೆ, ಊಟ ಆದಮೇಲೆ ಬಂದ್ಬಿಟ್ಟು 238ಕ್ಕೆ ಬಂದಿದೆ. ಸರಿನಾ? ಒಂದು ಬೆಸ್ಟ್ ಆಗಿ ಏನಾಗಿದೆ ರಿಸಲ್ಟ್ ಅನ್ನೋದು ಬಂದಿದೆ ಅಪ್ಪಮ್ಮ. ಬನ್ನಿ ಅಪ್ಪನ ಮಾತಾಡ್ಸೋಣ. ಅಪ್ಪನಿಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು, ಈ ಥರ ಒಂದು ಬೆಸ್ಟ್ ರಿಸಲ್ಟ್ ಇನ್ನು ಯಾವಾಗಾದರೂ ಬಂದಿತ್ತಾ ಅಂತ ಕೇಳೋಣ. ಅಪ್ಪ ನಮಸ್ತೆ, ನಿಮ್ಮ ಹೆಸರು ಅಪ್ಪ? ಜಾಫರ್. ಜಾಫರ್ ಅಂತ ಜೋರಾಗಿ ಹೇಳಿ. ಜಾಫರ್. ಜಾಫರ್ ಅಂತ. ಇದು ಬಿಡಿ, ಇದು ಬಿಡಿ ಕೈ. ಹಾಂ ಮಾತಾಡಿ. ಜಾಫರ್ ಅಂತ. ಹಾಂ ದೂರ ಇಟ್ಕೊಳ್ಳಿ ಮೈಕ್ನ. ಒಂದು ನಿಮಿಷ 5 ವರ್ಷದಿಂದ ಬಿಡಿ, ಇತ್ತು. ನಾನು ಮಾತಾಡ್ತೀನಿ, ನೀವು ಕೈ ಬಿಡಿ. ಹೇಳಿ ನಿಮ್ಮ ಹೆಸರು? ಜಾಫರ್. ನೀವು ಅಲ್ಲಿ ನೋಡ್ಕೊಂಡು ಮಾತಾಡಬೇಕು. ಜಾಫರ್ ಅಂತ. ಹಾಂ ಎಲ್ಲಿಂದ ಬರ್ತಾ ಇರೋದು? ಇಲ್ಲಿ ಶಿವಮೊಗ್ಗ ಟಿಪ್ಪುನಗರದಿಂದ. ಟಿಪ್ಪು ನಗರದಿಂದ ಬರ್ತಿದ್ದೀರಾ. ಅಪ್ಪ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಪ್ಪ? ನಮಗೆ ಮಂಡ್ಯ ನೋವು, ಶುಗರು, ಎಲ್ಲ ಮೈಕೈ ನೋವು, ಸೊಂಟ ಎಲ್ಲ ನೋವಿತ್ತು. ಎಲ್ಲ ಕಮ್ಮಿ ಆಗಿದೆ. ಎಲ್ಲ ಕಮ್ಮಿ ಆಗಿದೆ. ಶುಗರ್ ಎಷ್ಟು ವರ್ಷದಿಂದ ಇತ್ತು ನಿಮಗೆ? ಶುಗರ್ ಒಂದು 5 ವರ್ಷದಿಂದ ಇದೆ. 5 ವರ್ಷದಿಂದ. ಶುಗರ್ ಬಂದು ಎಷ್ಟೆಷ್ಟು ಇರ್ತಿತ್ತು ಅಪ್ಪ ನಿಮಗೆ? ಅವಾಗ 300 ತನಕ ಇರ್ತಿತ್ತು. 300 ತನಕ. ಊಟಕ್ಕಿಂತ ಮುಂಚೆ ಬಂದ್ಬಿಟ್ಟು ಎಷ್ಟಿರ್ತಿತ್ತಪ್ಪಮ್ಮ? 300 ಇರ್ತಿತ್ತು. ಊಟ ಆದಮೇಲೆ ಇನ್ನೂ ಜಾಸ್ತಿ ಇರ್ತಿತ್ತು. ಇದು ಅಪ್ಪಂದು 2ನೇ ರಿಪೋರ್ಟ್ ಅಪ್ಪ ಅಮ್ಮ. ಹೇಳಿ. ಆಮೇಲೆ ಬಂದಮೇಲೆ ಇಲ್ಲಿ ಸ್ವಲ್ಪ ಮತ್ತೆ ರೈಸ್ ಆಯಿತು. ಇದು ಶುಗರ್ ಜಾಸ್ತಿ ಆಯಿತು. ಶುಗರ್ ಜಾಸ್ತಿ ಆಯಿತು. ಶುಗರ್ ಜಾಸ್ತಿ ಆಗಿ ಆ ಕಡೆ ಕಮ್ಮಿ ಆಯಿತು. ಆ ಕಡೆ ಇಲ್ಲಿಗೆ 300 ಇತ್ತು, ಅಲ್ಲಿಗೆ 392ಕ್ಕೆ ಬಂತು. ಆ ಕಡೆ ಸಿಗ್ಲಿಕ್ಕೆ ಸ್ಪೆಷಲ್ ಥೆರಪಿಗೆ ಹೋದ್ರು ಅಪ್ಪ. ಇಲ್ಲಿ ಬಂದ್ರು, ಇಲ್ಲಿ ಸ್ಪೆಷಲ್ ವಾರ್ಡ್ಗೆ ಹೋದ್ರು. ಸ್ಪೆಷಲ್ ಥೆರಪಿ ತಗೊಳ್ಳುವಾಗ ಏನಾಯ್ತು, ಶುಗರ್ ಮತ್ತೆ ನಾರ್ಮಲಿಗೆ ಆಗ್ತಾ ಬಂತು. ನಾರ್ಮಲಿ ಆಗುವಂತ ಬಂತು ಅಪ್ಪ. ಈ ತರ ಯಾವಾಗ ರಿಸಲ್ಟ್ ಬಂದಿತ್ತ ನಿಮ್ಗೆ? ಯಾವಾಗೂ ಬಂದಿಲ್ಲ. ಮಾತ್ರ ತಗೊಳ್ತಾನೆ ಇದ್ದೀರಾ. ಇಷ್ಟು ಕಡಿಮೆ ಈಗ ನಿಮ್ಗೆ 184ಕ್ಕೆ 238ಕ್ಕೆ ಬಂದಿತ್ತಾ? ಬಂದಿಲ್ಲ. ಎಷ್ಟು ವರ್ಷದಿಂದ? 5 ವರ್ಷದಿಂದ ಇದೆ. ಈ ತರ ಕಡಿಮೆಗೆ ಬಂದೇ ಇಲ್ಲ ಅಪ್ಪಮ್ಮ ರಿಸಲ್ಟ್. ಇವಾಗ ನಿಮಗೆ ನಾರ್ಮಲ್ ಥೆರಪಿ ತಗೊಳಕ್ಕೂ ಸ್ಪೆಷಲ್ ಥೆರಪಿ ತಗೊಳಕ್ಕೆ ಏನ್ ಡಿಫರೆನ್ಸ್? ಸ್ಪೆಷಲ್ ಅಲ್ಲೇ ಶುಗರ್ ಕಡಿಮೆ ಆಗಿದ್ದು ಅಪ್ಪ. ಅದೇ ರೀತಿ ಮಂಡಿ ನೋವು ಅದೆಲ್ಲ ಎಷ್ಟು ವರ್ಷದಿಂದ ಇದೆ? ಮಂಡಿ ನೋವು ಸ್ವಲ್ಪ ಒಂದು 4 ವರ್ಷದಿಂದ ಇತ್ತು. ಅದು ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇದೆ. ಕಡಿಮೆ ಸ್ವಲ್ಪ ಕಾಲಲ್ಲಿ ಉರಿ ಇತ್ತು, ಅದು ಕಮ್ಮಿ ಆಯ್ತು. ಅದು ಕಡಿಮೆ ಜಿಮ್ ಅಂತ ಇತ್ತಲ್ಲ, ಅದು ಸ್ವಲ್ಪ ಇದೆ ಇವಾಗ. ಅದು ಸ್ವಲ್ಪ ಇದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸರಾಕೆರಿಗೆ? ಸರಾಕೆ ಬಂದು 1 ತಿಂಗಳ ಮೇಲೆ ಆಯ್ತು. 1 ತಿಂಗಳ ಮೇಲೆ ಆಯ್ತು. ಜೋರಾಗಿ ಕ್ಲಾಸ್ ಆಯ್ತಪ್ಪ ಅಮ್ಮ. 1 ತಿಂಗಳಲ್ಲಿ ಇಷ್ಟು ಒಂದು ಬೆಸ್ಟ್ ಆಗಿರೋದು ಏನಾಗಿದೆ ರಿಸಲ್ಟ್ ಅನ್ನೋದು ಬಂದಿದೆ. ಎಲ್ಲ ಅಪ್ಪ ಅಮ್ಮಂದ್ರಿಗೆ ಎಷ್ಟೋ ಜನ ಶುಗರ್ ಇಂದ ಪ್ರಾಬ್ಲಮ್ ಇಂದ ನರಳ್ತಾ ಇರ್ತಾರೆ, ಬೇರೆ ಬೇರೆ ತೊಂದರೆಯಿಂದ ಪ್ರಾಬ್ಲಮ್ ಇಂದ ನರಳ್ತಾ ಇರ್ತಾರೆ. ಅವ್ರೆಲ್ರಿಗೂ ಏನ್ ಹೇಳ್ತೀರಾ ಅಪ್ಪ ನೀವು ಸರಾಕೆರ್ ಬಗ್ಗೆ? ಎಲ್ಲ ಬಂದು ಎಲ್ಲ ಗುಣ ಆಗಿ ಎಲ್ಲ ಒಳ್ಳೆದಾಗಿ ಹೇಳ್ತಾರೆ. ಈಗ ಕೆಲವರು ಹೇಳ್ತಾರೆ, ಹೇಳ್ದಾಗ ಹೋಗಿ ಕರೆಂಟ್ ಶಾಕ್ ಆಗುತ್ತೆ, ನಮ್ಮ ಮೂಳೆ ಇದಾಗತ್ತೆ, ಅದಾಗತ್ತೆ ಅಂತಾರೆ. ಅದಕ್ಕೆ ನಾವು ತಿಳಿಸಿ ಹೇಳಿದೆ, ಇಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಕಮ್ಮಿ ಆಗಿದೆ, ಕರೆಂಟಿಂದ ಏನಿಲ್ಲ, ಅದು ಒಂದು ಪಚ್ಚೆ ಕಲ್ಲು ಅಂತ ಬರುತ್ತೆ, ಆ ಕಲ್ಲು ಹೀಟಿಂದ ಒಂದು ಇದಾಗತ್ತೆ ಅಂತ ಹೇಳಿದ್ವಿ. ಅಲ್ಲಿ ಕೂಡ ನಮ್ಮ ಒಂದು 20 ಜನ ನಮ್ಮ ಕುಟುಂಬದ ಬಂದಿದ್ದಾರೆ ಇಲ್ಲಿಗೆ. 20 ಜನ ಬಂದಿದ್ದಾರೆ. 20 ಜನ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವಾಗ. ಅವ್ರಿಗೆ ಏನೆಲ್ಲ ಗುಣ ಆಗ್ತಾ ಇದೆನಾ? ಅವ್ರಿಗೂ ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತೆ. ಮನೆ ಕೇಳಿದಾಗ ಎಲ್ಲ ಹೇಳಿದ್ರು, ಅವ್ರಿಗೆ ಹೇಳಿದ್ರು ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಬರ್ತಾನಿದ್ದ ಶಿಕಾರ್ಪುರ ಬರ್ತಾ ನಿಮ್ಗೆ ಗೊತ್ತಿರ್ಬೇಕಲ್ಲ ಅಪ್ಪ. ನಿಮ್ಗೆ ಶುಗರ್ ಜಾಸ್ತಿ ಇರುವಾಗ ಯಾವ್ಯಾವ ತೊಂದರೆ ಆಗ್ತಾ ಇತ್ತು? ಅದೇ ಕೈಯಲ್ಲಿ ಉರಿ, ಆಮೇಲೆ ಇದು ಅಷ್ಟೇ, ಇದೆಲ್ಲ ನೋವಾಗೋದು, ಮತ್ತು ಶುಗರ್ ಜಾಸ್ತಿ ಸುಸ್ತಾಗೋದು. ಶುಗರ್ ಇರುವಾಗ ಅಪ್ಪ ಅಮ್ಮವ್ರಿಗೆ ಜಾಸ್ತಿ ಇರುವಾಗ ಕೈಕಾಲು ಉರಿ ಬರ್ತಾ ಇತ್ತು, ಆಮೇಲೆ ಸುಸ್ತಾಗ್ತಾ ಇತ್ತು, ಆಯಾಸ ಆಗ್ತಾ ಇತ್ತು, ಕೂತ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ, ತುಂಬಾ ಟೆನ್ಷನ್ ಆಗಿರ್ತಿದ್ರೆ. ಈ ಸರಾಕೆರಿ ಬಂದಾಗ ಶುಗರ್ ಕಡಿಮೆ ಆದಾಗ ಯಾವ ತರ ಆಗಿದ್ದೀರಿ ಇವಾಗ? ಈಗ ಆರಾಮಾಗಿ ಏನು ಟೆನ್ಷನ್ ಇಲ್ಲ. ಏನು ಟೆನ್ಷನ್ ಇಲ್ಲ, ಆಕ್ಟಿವ್ ಆಗಿದ್ದೀರಾ. ಪಾದ ಉರಿನೂ ಕಡಿಮೆ ಆಗಿದೆ. ಅದೇ ಸ್ವಲ್ಪ ಜುಮ್ ಅಂತಿದೆ, ಉರಿ ಇಲ್ಲ, ಕಡಿಮೆ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇದೆ. ಟೋಟಲ್ ಆಗಿ ನಿಮ್ಗೆ ಎಷ್ಟು % ರಿಸಲ್ಟ್ ಬಂತಪ್ಪ? 100ರಲ್ಲಿ ಒಂದು 75% ಅಂತೂ ಕಮ್ಮಿ ಆಗಿದೆ. 75% ಕಡಿಮೆ ಆಗಿದೆ ಅಪ್ಪ. ಈ ಥೆರಪಿ ತಗೊಳ್ಳುವಾಗ ಇವಾಗ ಶುಗರ್ ಜಾಸ್ತಿ ಐತಲ್ವಾ, ಎದ್ರುಕೊಂಡ್ರ? ಏನಪ್ಪ ನಾನು ಶುಗರ್ ಕಡಿಮೆ ಆಗಕ್ಕೋಸ್ಕರ ಬಂದೆ, ಸರಾಕೆರಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಶುಗರ್ ಜಾಸ್ತಿ ಆಯ್ತು, ಅದಾಗೋದು ಒಳ್ಳೇದಲ್ಲ? ಇಲ್ಲಿ ಬಂದಾಗ ಬೇಜಿನ ಆಯ್ತು, ಆಮೇಲೆ ಇದು ಶೀತನೂ ಆಯ್ತು, ಜ್ವರ, ತಲೆನೂ ಬಂತು, ಮೈಕೈನೂ ಫುಲ್ ಸುಸ್ತಾಯ್ತು ನಮಗೆ. ಆದ್ರೂ ಕೂಡ ನಾವು ಅವ್ರಿಗೆ ಹೆದರಿಲ್ಲ. ಶುಗರ್ ಜಾಸ್ತಿ ಆದಾಗೂ ಹೆದರಿಲ್ಲ. ಅದು ಏನು ಆಗ್ಬಿಟ್ಟು ದೇವರ ಬಾರ್ ಹಾಕ್ಬಿಟ್ಟು
ಏನೂ ಆಗಬೇಕು ದೇವ್ರು ನೀವೇ ಎಲ್ಲ ನೋಡ್ಕೊಳ್ಳಪ್ಪ ಅಂತ ಬಂದ್ವಿ ಇಲ್ಲಿ ಕಲ್ಲಿಗೆ ಆಗಿತ್ತು ಬಂದ್ವಿ. ಕಡಿಮೆ ಆಗಿದೆ. ಕಮ್ಮಿ ಆಗಿದೆ ಥ್ಯಾಂಕ್ ಯು ಪಾ. ಎಲ್ಲ. ಈಗ ಎಲ್ಲ ದೇವ್ರ ಮೇಲೆ ಭಾಳ ಹಾಕಿ ಬಂದರೆ ಎಲ್ಲ ಆಗತ್ತೆ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಅಂದರೆ ಅದಾಗಲ್ಲ. ಮನಸ್ಸಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಾವು ಆಗ್ತೀವಿ ಅಂತ ಇಲ್ಲಿ ಬರಬೇಕು. ಗುಣ ಆಗ್ತೀವಿ ಅಂತ ನಂಬಿಕೆಯಿಂದ ಬನ್ನಿ. ಬಂದಾಗ ಆವಾಗಲೇ ಗುಣ ಆಗ್ತೀವಿ. ಗುಣ ಆಗ್ತೀವಿ. ಥ್ಯಾಂಕ್ ಯು ಪಾ. ಜೋರ ಕ್ಲಾಪ್ಸ್ ಹಾಕ್ಯಪ್ಪಮ್ಮ.